ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಾನು ಲೈಫಲ್ಲಿ ಸ್ಟ್ರೇಂಜರ್ಸ್ ಜೊತೆ ಟ್ರಿಪ್ಪಿಗೆ ಬಂದಿದ್ದೀನಿ. ಈ ಟ್ರಿಪ್ ಆರ್ಗನೈಸ್ ಮಾಡಿರೋದು ನನ್ನ ಫ್ರೆಂಡ್ ಅಡ್ವೆಂಚರ್ ಸ್ಟೆಪ್ಪರ್ಸ್ ಅಂತ ಹೇಳಿ. ಅವರು ಬಂಜೆ, ಚಿಕ್ಕಮಂಗ್ಳೂರು ಬಂಜೆಗೆ ಟ್ರಕ್ಕಿಂಗ್ಗೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಬಂಜೆ ಮತ್ತು ಸಂಶೆ ಫಾಲ್ಸು ಮತ್ತು ನಿಯರ್ ಬೈ ಪ್ಲೇಸಸ್, ಟ್ರಕ್ಕಿಂಗ್ ಪ್ಲೇಸಸ್ ಎಲ್ಲ ಇದೆ ಅಂತೆ. ಬನ್ನಿ ನನ್ನ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವಳು ಟ್ರಿಪ್ ಆರ್ಗನೈಸ್ ಮಾಡಿರೋದು ದಿವ್ಯಾ ಟ್ವಿನ್ಸ್, ಇಬ್ಬರ ಹೆಸರು ದಿವ್ಯಾ. ಎಸ್. ಸೊ ನಾವು ಅಡ್ವೆಂಚರ್ ಸ್ಟೆಪ್ಪರ್ಸ್ ಕಡೆಯಿಂದ ಸೊ ಎವ್ರಿ ಟೈಮ್ ನಾವಂದರೆ ಫಿಟ್ನೆಸ್ ಟೀಮಿಂದ ವಿ ವಿಲ್ ಬಿ ಆರ್ಗನೈಸಿಂಗ್ ಟ್ರೆಕ್ ಇವೆಂಟ್ಸ್. ಸೊ ಲಾಸ್ಟ್ ಒಂದು 2 weeks ಹಿಂದೆ ಕೂಡ ವಿ ವೆಂಟ್ ಫಾರ್ ಸಾಲುಗುಡ್ಡ, ಅದ್ರ ಹಿಂದೆ ನೇತ್ರಾವತಿ ಹೋಗಿದ್ದೀವಿ. ಸೊ ನಾವು ವಿ ಹ್ಯಾವ್ ಪ್ಲಾನ್ ಆಲ್ ಇದೆಲ್ಲ ಕಂಪ್ಲೀಟ್ ಫ್ರೆಂಡ್ಸ್ ಗ್ಯಾಂಗ್ ಕೂಡ ಹೋಗಿದ್ದೀವಿ. ಆ್ಯಂಡ್ ಮೋರ್ ಓವರ್ ದ ಪೀಪಲ್ ಹೂ ಇಸ್ ಅನ್ನೋನ್ ಸ್ಟ್ರೇಂಜರ್ಸ್ ಕೂಡ ಬಂದು ಆ್ಯಂಡ್ ದೆನ್ ವಿ ಹ್ಯಾಡ್ ಬೀನ್ ಗುಡ್ ಬಾಂಡಿಂಗ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಸೊ ನಾವು ಪ್ರತಿ 3 months or 2 months ಒನ್ಸ್ ಟ್ರೆಕ್ಕಿಂಗ್ ಆಗಿರ್ಬೋದು, ಅದರ್ವೈಸ್ ರೆಸಾರ್ಟ್ಸ್ ಆಗಿರ್ಬೋದು ಪ್ಲಾನ್ ಮಾಡ್ತಿರ್ತೀವಿ. So do contact Adventure Steppers for exciting events and do follow Divya Krishnaya account Instagram. Thank you. ನೋಡಿದ್ರಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಇದೇ ಥರನೇ ಇರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ IDಸು ಮತ್ತು ಕಾಂಟ್ಯಾಕ್ಟ್ ನಂಬರ್ಸು ಎಲ್ಲ ಮೆನ್ಷನ್ ಮಾಡಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಟ್ರಿಪ್ ಆರ್ಗನೈಸ್ ಮಾಡಿದಾಗ ನೀವು ಸಹ ಅವ್ರ ಜೊತೆ ಟ್ರಾವೆಲ್ ಮಾಡ್ಬೋದು. ಎಲ್ಲರೂ ಹಾಯ್ ಮಾಡಿ. ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಸೈಡ್ 8 kilometers, ಟೋಟಲ್ 16 kilometers ಟ್ರಕ್. ಬಂದ್ಬಿಡ್ತಾಳೆ ಇವಳು ಒಬ್ಳು ಸೆಂಟ್ರಲ್ಲಿ ನಂದೆಲ್ಲಿ ಇಡ್ಲಿ ಅಂತ ಅಂದ್ಕೊಂಡು ಅಲ್ವೇನೆ. ಅಲ್ಲಿ ಮೇನ್ ಬೈ ಅಲ್ಲಿದ್ದಾರೆ ನಮ್ಮ ರಾಜೇಶ್ ಬೈ. ಬನ್ನಿ ಬೈ. ಇವರೇ ಈ ಟ್ರಕ್ ಆರ್ಗನೈಸರು ಮೇಯ್ನು. ನೀನಾದ್ಮೇಲೆ ಮೇಯ್ನ್ ಯಾರು ಹೇಳಿ ಸರ್? ಹೇಳು. ನೀನಾ ಇವ್ರಕ್ ಆರ್ಗನೈಸ್? ನೀನಾ ಬೈ? ನಾನು ಸಪೋರ್ಟರ್. ಹಾಂ ಆಯ್ತು. ನಮ್ಮ ಟ್ರಕ್ ಲೀಡ್ ಬಂದು ಇವರೇ ಮಾಡ್ತಾ ಇರೋದು ಇವತ್ತು. ನೀವೇ ಸೊ ಆಗ್ಲೇ ಹೇಳ್ದಂಗೆ ನಾನೇ ಆರ್ಗನೈಸರು. ನನ್ನ ಸಪೋರ್ಟರ್ ಬಂದ್ಬಿಟ್ಟು ನನ್ನ ರಾಜೇಶ್ ಕೆಕ್ಕೆ, ನನ್ನ ಅಸಿಸ್ಟೆಂಟ್ ಬಂದ್ಬಿಟ್ಟು ದಿವ್ಯಾ CM ಅಂತ, ಮತ್ತೆ ನನ್ನ ಟೀಮ್ ಲೀಡ್ ಇನ್ನೊಬ್ರು ಇದ್ದಾರೆ ಗುರು. ಅವರು ಕ್ರಿಯೇಟರ್, ಅವರು ಮೀಮ್ ಕ್ರಿಯೇಟರ್, ಅವರು ಗುರು ಅವರು. ಅಯ್ಯೋ ಆಲ್ರೆಡಿ ಉಸಿರು ಬಿಡ್ತಾ ಇದೀವಿ. ಇನ್ನ ಚಾನ್ಸಸ್ ಎಲ್ಲ ಇದೆ. ಇನ್ನ ಸ್ಟಾರ್ಟಿಂಗ್ ಅಲ್ಲೇ ಇನ್ನೂ ಒಂದು 500 meters ಬಂದಿಲ್ಲ ಅಷ್ಟೇ. ಆಲ್ರೆಡಿ ಸುಸ್ತಾಗ್ತಿದೆ. ಇವಾಗಲೇ ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ತುಂಬ ಪೀಸ್ ಆಗಿ ತಣ್ಣು ಗಾಳಿ ಬರ್ತಾ ಇದೆ. ಒಳ್ಳೆ ಪೀಸ್ ಟ್ರಕ್ಕು. ಇನ್ನು ಎಲ್ಲ ಹಿಂದೆ ನಿಧಾನಕ್ಕೆ ಬರ್ತವ್ರೆ. ಇನ್ನು ಸ್ಟಾರ್ಟಿಂಗ್ ಆಫ್ ದ ಟ್ರಕ್ಕಲ್ಲೇ ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಗುರು ಬ್ರೋ, ಇಲ್ಲೇನಾದರೂ ಮಿಸ್ ಆದರೆ ನಮ್ಮ ಬಾಡಿ ಸಿಗುತ್ತಾ ಈ ಡೌನ್ ಪೀಕಲ್ಲಿ? ಸಿಗೋ ಚಾನ್ಸಸ್ಸೇ ಇಲ್ಲ ಅನಿಸುತ್ತೆ ಅಲ್ಲ. ಫುಲ್ ಹೆಂಗಿದೆ ನೋಡಿ, ಫುಲ್ಲು ಡೌನ್ ಪೀಕ್, ಏನು ಸಿಗಲ್ಲ ಅಲ್ಲ. ಇವಾಗ ಡ್ರೈ ಇರೋದಕ್ಕೆ ಹಿಂಗೆ ಅನ್ನಿಸ್ತಾ ಇದೆ ಇದು ಟ್ರಕ್ ಮಾಡೋದಕ್ಕೆ. ಮಳೆಗಾಲದಲ್ಲಿ ಹೆಂಗೆ ಟ್ರಕ್ ಮಾಡೋರು ಇಲ್ಲಿ ನೋಡಿ. ಹೆಂಗೂ ಇಲ್ಲೊಂದು ಸ್ವಲ್ಪ ನೀರಿದೆ, ಬೆಟ್ಟದ್ದು ಇದ್ರದ್ದೇನೋ ಹರ್ಕೊಂಬಂದಿದೆ ನೋಡಿ. ಇಲ್ಲಿ ಹರ್ಕೊಂಬರ್ತಾ ಇದೆ ನೋಡಿ. ಇಲ್ಲಿ ಹಿಂಗೆ ಪೀಕ್ ಅಪ್ ಐತೆ. ಯಾರೋ ವಿಕಾಸ್ ಅಂತ ಬರ್ದವ್ರೆ, ಇಲ್ಲಿ ಇನ್ನೊಬ್ರು ಜಾನ್ ಅಂತ ಬರ್ದವ್ರೆ, ಇನ್ನು ಯಾರೆಲ್ಲ ಏನೇನು ಬರ್ದವ್ರ ಗೊತ್ತಿಲ್ಲ. ವ್ಲಾಗ್ ಮಾಡಿಕೊಂಡು ಇದು ನತ್ತದು ಇರೋದು ಕಷ್ಟ. ಅದೇನೋ ಇಟ್ಟಿದಾರಲ್ಲಿ, ಏನು ಅಂತ ಗೊತ್ತಿಲ್ಲ. ವಾಚ್ ಟವರಾ ಏನು? ಮೊಬೈಲ್ ಟವರಾ? ಮೊಬೈಲ್ ಟವರ್ ಇಲ್ಲೇನಕ್ಕೆ ಬ್ರೋ ಇಡ್ತಾರೆ? ಮೊಬೈಲ್ ಟವರ್ ಕಾಣಿಸ್ತಾ ಇದೆ ಬೆಟ್ಟದ ಮೇಲೆ. ಅಲ್ಲಿ ಫುಲ್ ಟಾಪ್ ಅಲ್ಲಿದೆ. ತುಂಬ ಚೆನ್ನಾಗಿ. ಏನು ಮಚ್ಚ ಅದು ಸಿಕ್ಕಿದೆ? ಎಲ್ಲಾದರೂ ಏನಾದರೂ ಒಂದು ಹುಡುಕ್ತೀಯಲ್ಲ. ಬರೀ ಇಂಥದೆಯ. ಹೆಂಗಿದೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್? ನೋ ಕಾಮೆಂಟ್ಸ್.
ಹಾಫ್ ವೇ ಬಂದಿದ್ದೀವಿ, ಇನ್ನೂ ಹಾಫ್ ವೇ ಇದೆ. ಹಾಂ ಬ್ರೋ, ಕಂಪ್ಲೀಟೆಡ್ ಹಾಫ್ ವೇ. ಇಲ್ಲ ಬ್ರೋ, ಆಫ್ ಆಗಿದೆ ಬ್ರೋ. ಇಲ್ಲ ಬ್ರೋ, ಆಗಿಲ್ವಾ? ಐ ಥಿಂಕ್ ವಿ ಆರ್ ಕಂಪ್ಲೀಟೆಡ್ ಓನ್ಲಿ 30%. 30%? ಕನ್ನಡ ಮಾತಾಡಿ. ನಾನೊಂದು ಅಂದಾಜಲ್ಲಿ ಆಫ್ ಆಗಿರ್ಬೋದು ಅನ್ಕೊಂಡೆ ಬ್ರೋ. ಹಾಂ ಹೇಳಿದ್ರಿ, ಹೇಳಿ ಇನ್ನೊಂದ್ಸಲ. ಏನು ಹೇಳಿದ್ರಲ್ಲ ಹೇಳಿ. ಇನ್ಸ್ಟಾಗ್ರಾಮ್ ಬೇಕಾದ್ರೆ ಫಾಲೋ ಮಾಡಿ, ಅವ್ರನ್ನ ಫಾಲೋ ಮಾಡಬೇಡಿ, ಡೇಂಜರಸ್. ತಿಳ್ಕೊಂಡ್ರಾ? ಡೇಂಜರಸ್. ಅಪ್ಪಾಜಿ ಅವರು ಒಂದು ಡೈಲಾಗ್ ಹೊಡೆದ್ರು. ಕಲ್ಲು ನೋಡಿ ಎಲ್ಲಿ ಕಚ್ಚಿಸೋರು ಯಾರು ಪುಣ್ಯಾತ್ಮರು. ಮರ ನೋಡಿದ್ರೆ ಹಿಂಗೈತೆ, ಕಲ್ಲು ನೋಡಿದ್ರೆ ಅಲ್ಲಿ ಕಚ್ಚಿಸವ್ರೆ. ಅವ್ರು ನೋಡಿದ್ರೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಬರ್ತಾವ್ರೆ. ಈಗ ಒಂದು ಹಾಫ್ ವೇ ಬಂದಿದ್ದೀವಿ, ನಿಧಾನಕ್ಕೆ ಬರ್ತವ್ರೆ ಎಲ್ಲರೂ. ಇವು ನೋಡಿ ಫುಲ್ ಕಂಪ್ಲೀಟ್ ಸನ್ರೈಸ್ ಆಗಿದೆ. ಬ್ರೋ ಟೈಮ್ ಎಷ್ಟು ಬ್ರೋ? ಈಗ 8:45 ಆಗಿದೆ. ಈ ಥರ ಇದೆ. ಈಗ ದಿವ್ಯಾ ಅವರು ನಮಗೆ ಪ್ರೋಟೀನ್ ಫುಡ್ ಕೊಟ್ಟಿದ್ದಾರೆ. ಏನು ಮಕಾನಿನಾ? ಮಕಾನ. ಹಾಂ, ಇಲ್ಲಿಂದ ಒಂದು ಮಕಾನಿ 100 ಮೀಟರ್ ಆದ್ಮೇಲೆ ದಿವ್ಯಾನ ಮತ್ತೆ ಈ ದಿವ್ಯಾನ ಅಂದ ತಕ್ಷಣ ಮಕ ಎರಡು ಕೈಯಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ತೀನಿ. ಎರಡು ಕೈಯಲ್ಲ ಬ್ರೋ? ಒಂದ್ಸಲ ಹಾಕೊಳ್ಳಿ ಬ್ರೋ, ನೋಡೋಣ. ಅವರಿಬ್ರೆ ನಿಮ್ಮನ್ನ ಎತ್ಕೊಂಡು ಹೋಗ್ತಾ ಇದಾರಲ್ಲ ಬ್ರೋ. ಅಲ್ಲೆಲ್ಲ ಸ್ವಲ್ಪ ಜನ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಫುಲ್ಲು ಇಲ್ಲಿದೆ. ವಾವ್, ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಎಲ್ರು. ಇವಾಗ ಜಸ್ಟ್ ಗೈಡ್ ನನಗೆ ಒಂದು ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಲೇನು ವಾಕಿಂಗ್ ಲೈನ್ ಕಾಣ್ತಾ ಇದೆ, ಆ ಲೈನಿಂದ ವಾಕ್ ಮಾಡ್ಕೊಂಡು ಆ ಕಡೆ ಹೋದ್ರೆ ಫಾಲ್ಸ್ ಅಂತೆ ಅಲ್ಲ ಸರ್? ಆ ಕಡೆಯಿಂದ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋಗ್ಬೇಕಾ? 2 ಕಿಲೋಮೀಟರ್. ಅಲ್ಲೇನು ಅಲ್ಲಿ ಕಾಣಿಸ್ತಾ ಇದೆ ಹಾ, ಆ ಗುಡ್ಡ ತರ, ಆ ಲೈನ್ ಅಲ್ಲೇ ಹೋಗ್ಬಿಟ್ಟು ಆ ಗುಡ್ಡ ದಾಟಿ ಟೋಪಿ ಬೆಟ್ಟ ಅಂತ ಹೇಳ್ತೀವಿ ನಾವು. ಓಕೆ. ಅಲ್ಲಿಂದ ಕೆಳಗಡೆ 2 ಕಿಲೋಮೀಟರ್ ಹೋದ್ರೆ ಫಾಲ್ಸ್. ಕೆಳಗಡೆ ಇನ್ನ 2 ಕಿಲೋಮೀಟರ್ ಇದೆ. ನನ್ನ ಕೈಯಲ್ಲಿ ಆಯ್ತಾ? ಓಕೆ ಓಕೆ, ಹಂಗಾರೆ ನಾವ್ ಇನ್ನೂ ಹಾಫ್ ವೇ ಬಂದಿದೀವಿ ಅಷ್ಟೇ. ಈಗ ಕೋಟೆ ದಾಟಿ ಒಂದು 4 ಕಿಲೋಮೀಟರ್ ಬಂದಿರ್ಬೋದು ಅಷ್ಟೇ. ಟೋಟಲ್ ಇನ್ನೂ 4 ಕಿಲೋಮೀಟರ್ಸ್ ಇದೆ ಹಂಗಾದ್ರೆ. ಬಾಕಿ ಇದೆ. ಓಕೆ, ಇನ್ನು 4.5 ಕಿಲೋಮೀಟರ್ಸ್ ನಾವಿನ್ನೂ ಟ್ರಕ್ ಮಾಡಬೇಕು. ಅವ್ರು ಹೇಳಿದ್ರಲ್ಲ ಗೈಡು. ಸೊ ನಾವು ಅಲ್ಲಿ ವಾಕ್ ಮಾಡಿಕೊಂಡು ಅಂದರೆ ಟ್ರಕ್ ಮಾಡಿಕೊಂಡು ಅಲ್ಲಿ ಕೆಳಗಡೆ 2 ಕಿಲೋಮೀಟರ್ಸ್ 2.5 ಕಿಲೋಮೀಟರ್ಸ್ ಹೋದ್ಮೇಲೆ ಫಾಲ್ಸ್ ಸಿಗೋದಂತೆ. ಎಲ್ಲ ಇನ್ನೂ ಬರ್ತಾನಿಲ್ಲ, ಇನ್ನೂ ಅಲ್ಲೇ ಫೋಟೋಶೂಟ್ ಮಾಡಿಕೊಂಡೇ ಅವರೇ ಇಲ್ಲ ನಮ್ಮ ಗ್ಯಾಂಗು. ಗೈಡ್ ಬೈತಾ ಇದ್ದಾರೆ, ಫೋನ್ ಕಿತ್ತಿಟ್ಕೊಬೇಕಿತ್ತು, ನಾವು ಕೊಡಬಾರ್ದಿತ್ತು ಅಂತ. ಬಂದರೆ ಹಿಂಗೆ ಮಾಡೋದು. ಅದಕ್ಕೆ ವಯಸ್ಸಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಹೊಯ್ಸಳವ್ರು ಕಟ್ಟಿರೋ ಫೋರ್ಟ್ ಅಂತೆ. ಎಲ್ಲಲ್ಲಿ ಕೆಳಗಡೆ ಇನ್ನೊಂದು ಲೆಫ್ಟ್ ರೂಟ್ ಇತ್ತಲ್ಲ, ಅಲ್ಲಿಂದ ಹೋಗ್ಬೇಕಾ? ಅದಕ್ಕೇನು ಸಪ್ರೇಟ್ ಟಿಕೆಟ್ಸ್ ಇದೆಯಾ? ಸಪ್ರೇಟ್ ಬಳ್ಳಾರಾಯನದುರ್ಗ ಅಂತ. ಓಕೆ, ಅದು ಹೊಯ್ಸಳರು ಕಟ್ಟಿಸಿರುವಂಥ ಕೋಟೆ. ಕೋಟೆನಾ? ಎಷ್ಟನೇ ಶತಮಾನದಲ್ಲಿ ಇರ್ಬೋದು ಸರ್ ಅದು? 1800 ಶತಮಾನ ಇರ್ಬೋದು. ಹೌದಾ? ಓಕೆ, ಅದಕ್ಕೆ ಸಪ್ರೇಟ್ ಟಿಕೆಟು, ಈ ಫಾಲ್ಸ್ ಇದಕ್ಕೆ ಸಪ್ರೇಟ್ ಟಿಕೆಟ್. ಏನು ಟ್ರಕ್ ಮುಗಿತಾ ಬಂತು ಅನಿಸುತ್ತೆ. ಮೋಸ್ಟ್ಲಿ ನೀರಿನ ಸೌಂಡೆಲ್ಲ ಕೇಳಿಸ್ತಾ ಇದೆ ಫಾಲ್ಸ್ದು. ಮೋಸ್ಟ್ಲಿ ಮುಗಿತು ಅನಿಸುತ್ತೆ. ನಮ್ಮ ಕಡೆ ಬಂದವರೆಲ್ಲ ಒಬ್ರೊಬ್ರು ಒಂದೊಂದು ಕಡೆ ಚಿಲ್ಲಾಪಿಲ್ಲಿ ಆಗಿಬಿಟ್ಟಿದ್ದೀವಿ. ಇನ್ನೂ ಎಷ್ಟೊಂದು ಜನ ತುಂಬ ದೂರದಿಂದ ಬರಬೇಕು, ಅವರೆಲ್ಲ ಬರ್ತಾ ಇದ್ದಾರೆ. ನಾನು ಮತ್ತು ಇನ್ನೊಬ್ಬರು ಗುರುಬಾಯಿ ಇಬ್ಬರು ಇನ್ನೇನು ಆಲ್ಮೋಸ್ಟ್ ಬಂದ್ವಿ. ಗೈಸ್, ಫೈನಲಿ ರೀಚ್ ದ ಡೆಸ್ಟಿನೇಷನ್. ಬಂದ್ವಿ ನೋಡಿ, ಇಲ್ಲೇ ಫಾಲ್ಸ್ ಹರಿತಾ ಇದೆ. ಲಾಸ್ಟ್ 1.5 ಕಿಲೋಮೀಟರ್ ಮಾತ್ರ ತುಂಬ ರಿಸ್ಕಿ ಇದೆ. ಟ್ರಕ್ಕು ಫುಲ್ಲು ಕಲ್ಲುಗಳು ಚುಚ್ಚುತ್ತೆ ಕಾಲಿಗೆ. ಈ ಹಿಂಸೆ ಲಾಸ್ಟಲ್ಲಿ ಟ್ರಕ್ ಮಾಡ್ಕೊಂಬರೋದು. ಅದು ಹಿಂಗೆ ಡೌನ್ ಇಳಿಬೇಕು. ಡೌನ್ ಇಳಿದಾಗ ಬಾಡಿ ಪ್ರೆಷರ್ ಎಲ್ಲ ಮುಂದಕ್ಕೆ ಬರೋದ್ರಿಂದ ಫುಲ್ಲು ಲೆಗ್ಸ್ ಎಲ್ಲ ಫುಲ್ಲು ಪೇಯ್ನ್ ಆಗ್ತಾ ಇದೆ. ನೋಡಿ, ಇಲ್ಲಿ ನಮ್ಮ ಗುರುಬಾಯಿ ಊಟ ಮಾಡ್ತವ್ರು. ಬಂದಿದ್ದ ತಕ್ಷಣ ಹೊಟ್ಟೆ ಹಸಿತೈತೇನೋ, ಊಟ ಮಾಡ್ತಾ ಇದ್ದಾರೆ. ಇದೇ ಫಾಲ್ಸು. ಆಹಾ, ಫುಲ್ ತಣ್ಣಗಿದೆ ವಾಟರ್ ಮಾತ್ರ. ಯಾರೋ ಅಲ್ಲಿವರೆಗೂ ಹೋಗಿದ್ದಾರೆ ಬೈ.
ಅಲ್ಲೆಲ್ಲ ಇದ್ದಾರೆ ಹುಡುಗರು ಯಾರ್ಯಾರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನ್ರಿ ಟ್ರಿಪ್ ಗೈಡ್ ಏನ್ರಿ ನೀವು? ಬಿಟ್ಬಿಟ್ಟು ನಾವೇನು ಹೋಗಿಲ್ಲ, ನೀವೇ ಬಂದಿದ್ದು. ನಾವೇನ್ ಮಾಡಿದ್ವಿ? ನಾವು ಓಡ್ ಬಂದಿಲ್ಲ. ನಾವೆಷ್ಟು ಕಾದ್ವಿ ಗೊತ್ತಾ? ಏನೂ ಇಲ್ಲ. ಆರ್ಗನೈಸರ್ಸು ಎಲ್ಲರಿಗಿಂತ ತುಂಬ ಬೇಗ ಬಂದು ತುಂಬ ಬೇಗ ಊಟ ಮಾಡ್ತಾ ಇದ್ದಾರೆ. ಇದರ ನಿಮ್ಮ ಅನಿಸಿಕೆ? ದಾರಿ ತಪ್ಪಿ ಬಂದ ಮಕ್ಕಳು. ದಿಸ್ ಇಸ್ ದ ಎಂಡ್ ಪಾಯಿಂಟ್ ಆಫ್ ದ ಫಾಲ್ಸ್. ಎಂಡ್ ಪಾಯಿಂಟಲ್ಲಿ ಇದ್ದೀವಿ. ಎಲ್ಲರೂ ಫೋಟೋಸ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ, ಸೂಪರಾಗಿ ಕಾಣ್ತಾ ಇದೆ. One eternity later. ಗೈಸ್ ಟ್ರಕ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಲಿಟ್ರಲಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಫುಲ್ ಎಕ್ಸಾಸ್ಟ್ ಆಗಿದ್ವಿ. ಕಂಪ್ಲೀಟು ಫುಲ್ ಸುಸ್ತು, ಅಷ್ಟು ಬಿಸಿಲಿತ್ತು. ಸೊ ಇವಾಗ ಕಂಪ್ಲೀಟಾಗಿ ಬೇಸ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸೊ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ ಒಬ್ರೊಬ್ರದ್ದು. ಮೇಡಮ್ ಹೇಳ್ಕೊಳ್ಳಿ, ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಟ್ರಕ್? ಅಲ್ಲ ಒಂದು ನಿಮಿಷ ತಡೀರಿ. ಈ ಕಡೆ ಬನ್ನಿ. ಅಲ್ಲ ನಂದು ಕರೆಕ್ಟ್ ಇದೆಯಾ? ಕರೆಕ್ಟ್ ಆಗಿದೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್. Okay, mind blowing, and everyone I will really suggest you should experience it. ಹೋಗ್ಬೇಕಾದ್ರೆ ಹೆಂಗಿತ್ತು, ಬರ್ಬೇಕಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೊ ಹೋಗ್ಬೇಕಾದ್ರೆ ಸಂವಾಟ್ ಹತ್ಬೇಕಾದ್ರೆ ಓಕೆ ಅಂತ ಅನಿಸ್ತಿತ್ತು. ಇಳಿಜಾರು ಇದೆ, ಓ ಮೈ ಗುಡ್ನೆಸ್. ಸೊ ಕಾಲು ಬೆರಳು ಎಲ್ಲ ಪಂಚರ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಒಳ್ಳೆ ಟೀಮು, ತುಂಬ ಚೆನ್ನಾಗಿದೆ. ಸಜೆಸ್ಟ್ ಮಾಡ್ತೀರಾ ಇಲ್ವಾ ಟ್ರಕ್ಕಿಗೆ? ಇನ್ನೂ ಸಜೆಸ್ಟ್ ಮಾಡ್ತೀನಿ. ಬ್ರೋ ನೀವು ಟ್ರಕ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಮದು? ಟ್ರೆಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಪೀಕ್ ಪಾಯಿಂಟ್ ಟ್ರೆಕ್ಕು ಒಂದು ತುಂಬ ಟೈಮು ಹಿಡಿಯುತ್ತೆ. ಆಮೇಲೆ ವಾಟರ್ ಜಾಸ್ತಿ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಮಿಡಲಲ್ಲಿ ಅದೇ ಪ್ರಾಬ್ಲಮ್ ಆಗೋದು. ಮತ್ತು ಶುಗರ್ ಇರೋ ಜ್ಯೂಸಸ್ಸು ಮೇಯ್ನ್ ವಾಟರ್ ಇರಬೇಕು. ಅದೇನೇ ಇರಲಿ, ಮೇಯ್ನ್ ವಾಟರ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದೊಂದು ಅಷ್ಟೇ ಮೇಯ್ನ್ ಕನ್ಸರ್ನ್, ಇನ್ನೇನಿಲ್ಲ. ಸೊ ಟ್ರೆಕ್ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್. ನಿಮ್ಮ ಟ್ರಕ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಈ ಟ್ರಕ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಹೋಗ್ಬೇಕಾದ್ರೆ ತುಂಬ ಈಸಿ ಇತ್ತು, ಬರ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ನನ್ನನ್ನು 4 ರಿಂದ 5 ಸಲ ಎತ್ಕೊಂಡು ಇವರು ಭುಜದ ಮೇಲೆ ಹಾಕೊಂಡು, ಯಾರು ನಮ್ಮ ಆರ್ಗನೈಸರ್ ಆದಂತಹ ಸ್ವಲ್ಪ ಮುಖ ತೋರಿಸಿ ಮೇಡಮ್. ತುಂಬ ಕಷ್ಟಪಟ್ಟು ನಾನು ಎತ್ಕೊಂಡ್ ಬಂದಿದ್ದಾರೆ. ಬಟ್ ಚೆನ್ನಾಗಿತ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಮೇಡಮ್ ಮಿಸ್ಸ್ ಆರ್ಗನೈಸರ್ ಅವರೇ ಹೇಳಿ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸೀರಿಯಸ್ಲಿ ಅದು ವರ್ಡ್ಸ್ ಎಲ್ಲ ಹೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಮಾತಾಡಕ್ ಆಗ್ತಾ ಇಲ್ಲ. ಕಂಪ್ಲೀಟ್ ಎಕ್ಸಾಸ್ಟ್. ಪಕ್ಕದವ್ರು ಕೊಡ್ತೀನಿ. ಫೈನಲಿ ಉಸಿರಿಟ್ಕೊಂಡು ಬಂದ್ವಿ, ಅದು ಖುಷಿ ಆಯ್ತು. ಕಂಪ್ಲೀಟ್ ಮಾಡಿದ್ವಿ, ಅರ್ಧಕ್ಕೆ ವಾಪಸ್ ಬರಲಿಲ್ಲ, ಅದು ಖುಷಿ ಆಯ್ತು. ರಾಜಣ್ಣ ಸಪೋರ್ಟ್. ನನಗೆ ತುಂಬಾ ಆಶ್ಚರ್ಯ ಅನಿಸಿದ್ದು, ಇವ್ರು ಎತ್ಕೊಂಡು ಬಂದ್ರು, ನನ್ನನ್ನು ಎತ್ಕೊಳ್ಳಿದ್ರೆ ಎತ್ಕೊಳ್ಳಿಲ್ಲ, ಅದು ನಂಗೆ ಬೇಜಾರು. ಬರೀ ಡೌಗಳಿಂದ ಯಾಕೆ ಬ್ರೋ ಮೋಸ ಮಾಡ್ಬಿಟ್ರಲ್ಲ? ಇಬ್ರು ದಿವಿಂಗೆ ಒಬ್ರು ದಿವಿನ ಎತ್ಕೊಂಡ್ರು, ನನ್ನನ್ನು ಮೋಸ ಮಾಡಿ ಮಾಡಿದ್ದಾರೆ. TTL ನ್ಯಾಯ ಕೇಳೋಣ ಲಾಸ್ಟ್. ಕೇಳ್ಬೇಕು, ನನ್ನ ಎತ್ಕೊಂಡು ಹೋಗ್ಬೇಕು ಅಷ್ಟೇ. ಫಸ್ಟ್ ಪರ್ಸನ್ ಟ್ರಕ್ ಕಂಪ್ಲೀಟ್ ಮಾಡಿದ್ದು ಇವರೇ. ಇವಾಗ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾರೆ. ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಬ್ರೋ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಶುರು ಮಾಡಿದ್ದು ನಾನು ಮತ್ತೆ ಬ್ರೋ ಒಟ್ಟಿಗೆ ಶುರು ಮಾಡಿದ್ವಿ. ಫಸ್ಟ್ ರೀಚ್ ಆದ್ವಿ. ಬರೋವಾಗ ಸ್ವಲ್ಪ ಏನೋ ನಿಧಾನ ಆದ್ರು ಬ್ರೋ. ಬಟ್ ನಾನು ಸ್ಟಾರ್ಟ್ ಮಾಡಿದವನು ಫಿಕ್ಸ್ ಆಗಿಬಿಟ್ಟೆ ನಿಲ್ಲೇಬಾರ್ದು ಅಂತ, ಯಾಕಂದರೆ ಬಿಸಿಲು ಆ ಥರ ಇತ್ತು. ಸೊ ಅಲ್ಲಿ ಶುರು ಮಾಡಿದವನು ಸೀದಾ ಬಂದು ಹಿಡ್ದವ್ನು ಇಲ್ಲಿ. ಸೊ ತುಂಬ ಅದ್ಭುತವಾಗಿತ್ತು. ಓವರ್ ಆಲ್ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಟೀಮ್ ತುಂಬ ಕೂಡ ಏನು ಸಪೋರ್ಟಿವ್ ಆಗಿತ್ತು. ಹಾಗೆ ನಮ್ಮ ರಾಜಣ್ಣ ಅವರು ತುಂಬ ಎಂಟರ್ಟೈನಿಂಗ್ ಆಗಿದ್ರು. ಅವ್ರ ಸಪೋರ್ಟಿಂದ ಯಾವ ಟ್ರಕ್ಕಲ್ಲಿ ಅವ್ರು ಇಲ್ಲ ಅಂದಿರೋ ಆ್ಯಕ್ಚುಲಿ ನಮಗೆ ಕಷ್ಟ ಆಗೋದು. ಅವ್ರ ಎಂಟರ್ಟೈನರ್ ನಮಗೆ ಖಂಡಿತ. ಸೊ ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಗೈಸ್. ಏನಂತಂದರೆ ನಾನು ಮತ್ತು ಇವರೇ ಫಸ್ಟು ಕೆಳಗಡೆ ಹೋಗಿ ಫಾಲ್ಸ್ ಹತ್ರ ಫಸ್ಟು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ನಾವು ಕೂತ್ಕೊಂಡ್ಮೇಲೆ ಆಮೇಲೆ ನಮ್ಮ ಗ್ಯಾಂಗ್ ಎಲ್ಲ ಬಂದಿದ್ದು. ಬರಬೇಕಾದ್ರೆ ವಾಪಸ್ ಬೇಸ್ ಪಾಯಿಂಟಿಗೆ ಬರಬೇಕಾದ್ರೆ ಒಂದು ಕಡೆ ಮಾತ್ರ ಮಿಸ್ಟೇಕ್ ಆಯಿತು. ಇವ್ರು ಬೇಗ ಬಂದರು, ನಾನು ಸೆಕೆಂಡ್ ಬಂದೆ. ಮಿಕ್ದವರೆಲ್ಲ ಈಗ ಬಂದರು. ಅವರ ರಿವ್ಯೂ ಕೇಳಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಬನ್ನಿ. ಅಂದರೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಬರಬೇಕು. ಯಾರೇ ಬಂದ್ರೂ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಬನ್ನಿ.
ಬಟ್ ಆದ್ರೆ ಪರಿಸರದ ಸ್ವಚ್ಛತೆಯನ್ನ ಕಾಪಾಡಿ ಅಂತ ಹೌದು, ಅಲ್ಲಿ ಎಷ್ಟೊಂದು ಜನ ನೋಡಿದ್ದೀವಿ, ವಾಟರ್ ಬಾಟಲ್ಸ್ ಹಂಗೆ ಬಿಸಾಕಿದ್ದೀರಾ, ಚಾಕ್ಲೇಟ್ ಪೇಪರ್ಸು, ಬಿಸ್ಕೆಟ್ ಪೇಪರ್ಸ್ ಎಲ್ಲ ಬಿಸಾಕಿದ್ದೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ಒಂದು ಕವರ್ ಇಟ್ಕೊಳ್ಳಿ, ಬ್ಯಾಗಲ್ಲಿ ಇಟ್ಕೊಂಡು ಬಂದು ಇಲ್ಲಿ ಡಸ್ಟ್ಬಿನ್ಸ್ ಇರುತ್ತೆ, ಆ ಡಸ್ಟ್ಬಿನ್ಸಲ್ಲಿ ಹಾಕಿ. ದಯವಿಟ್ಟು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ವಿಡಿಯೋ. ನಾವು ಸಂಶಯ ಫಾಲ್ಸು ಎಲ್ಲ ಹೋಗಿದ್ವಿ. ಸೊ ಅಲ್ಲಿ ಪ್ರಾಪರಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ನಾವೆಲ್ಲ ನೀರಲ್ಲಿ ಇಳಿದು ಆಟ ಆಡ್ತಾ ಇದ್ವಿ. ಆಮೇಲೆ ಕೆಲವೊಬ್ಬರು ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಟ್ಟರು, ಕೆಲವೊಬ್ಬರು ಇಷ್ಟಪಡಲಿಲ್ಲ, ಪ್ರೈವಸಿ ಮೇಂಟೈನ್ ಮಾಡಿದ್ರು. ಸೊ ಇದಾಗಿತ್ತು ಇವತ್ತು ಟ್ರಕ್ದು ವಿಡಿಯೋ ಅಷ್ಟೇ.